ನಿರೂಪಕರು ಇದನ್ನ ಸದಾ ರಿಪೇರಿ ಮಾಡ್ತಿದ್ದದನ್ನ ಕೆಲವರು ನೋಡಿ, ಇದು ಹಳೆಯ ಮಿಲಿಟರಿ ಜೀಪ್ಗಳ ಹಣೆ ಬರವೇ ಇರಬಹುದು. ಈ ಹಳೆಯ ಗೇರ್ ಬಾಕ್ಸ್ ತೆಗೆಯೋದು, ಹೊಸ ವಿಲಿಯರ್ಸ್ ಜೀಪ್ ಗೇರ್ ಬಾಕ್ಸ್ ಹಾಕು. ಈ ಆನೆ ಮೂಡಿಗೆರೆ ಪೇಟೆಗೆ ಎಷ್ಟು ಒಗ್ಗಿತ್ತೆಂದರೆ ಯಾವ ಲಂಗು ಲಗಾಮಿಲ್ಲದೆ ದನ ಕರುಗಳ ರೀತಿಯಲ್ಲಿ ತಿರುಗಾಡಿಕೊಂಡಿತ್ತು. ಸ್ಕೂಲ್ ಮಕ್ಕಳು ದೂರದಿಂದಲೇ ಎಂದು ಕೂಗಿದ್ರೆ ಸಾಕು, ಕೆಪಿ ಪೂರ್ಣಚಂದ್ರ ತೇಜಸ್ವಿಯವರ ಕಿರಗೂರಿನ ಗೈಯಾಳಿಗಳು ಎಂಬ ಕೃತಿಯಿಂದ ಕೃಷ್ಣೇಗೌಡನ ಆನೆ ಎಂಬ ನೀಳುಗತೆಯನ್ನ ಆರಿಸಿಕೊಡಲಾಗಿದೆ. ಆನೆಯ ನೆಪದಲ್ಲಿ ಊರಿನಲ್ಲಿ ನಡೆಯೋ ಎಲ್ಲ ದುರಂತದ ಘಟನೆಗಳಿಗೆ ಹಾಗೂ ಮಾವುತ ವೇಲಾಯುಧ, ಫಾರೆಸ್ಟ್ ಆಫೀಸರ್ ನಾಗರಾಜ, ಟೆಲಿಫೋನ್ ಲೈನ್ಮ್ಯಾನ್ ತಿಪ್ಪಣ್ಣ, ಡ್ರೈವರ್ ಅಬ್ಬಾಸ್, ಕ್ಲೀನರ್ ಕೃಷ್ಣ, ಸುಬ್ಬಣ್ಣನ ಮೇಕೆಗಳು, ಈ ಎಲ್ಲರ ಸಾವಿಗೆ ಕೃಷ್ಣೇಗೌಡನ ಆನೆಯೇ ಕಾರಣವೆಂದು ಆರೋಪಿಸುವ ವ್ಯವಸ್ಥೆಯೇ ಈ ದೀರ್ಘಗದ್ಯ. ಅಧ್ಯಾಯ 1. ನಮ್ಮ ನಿರೂಪಕರಿಗೆ ಅವರ ಹಳೆಯ ಫೋರ್ಡ್ ಜೀಪಿನ ಗೇರ್ ಬಾಕ್ಸ್ ಆಗಾಗ ತೊಂದರೆ ಕೊಡ್ತಿತ್ತು. ನಿರೂಪಕರು ಇದನ್ನ ಸದಾ ರಿಪೇರಿ ಮಾಡ್ತಿದ್ದದನ್ನ ಕೆಲವರು ನೋಡಿ, ಇದು ಹಳೆಯ ಮಿಲಿಟರಿ ಜೀಪ್ಗಳ ಹಣೆ ಬರವೇ ಇರಬಹುದು. ಈ ಹಳೆಯ ಗೇರ್ ಬಾಕ್ಸ್ ತೆಗೆಯೋದು, ಹೊಸ ವಿಲಿಯರ್ಸ್ ಜೀಪ್ ಗೇರ್ ಬಾಕ್ಸ್ ಹಾಕು, ಸಮಸ್ಯೆ ಕಡಿಮೆ ಆಗುತ್ತೆ ಸಲಹೆ ನೀಡುತ್ತಿದ್ರು. ಆದ್ರೆ ನಿರೂಪಕರು ಈ ಜೀಪಿನ ಒರಿಜಿನಾಲಿಟಿ ಉಳಿಸೋ ಸಲುವಾಗಿ ತಿಂಗಳಿಗೊಮ್ಮೆ ಜೀಪಿನ ಕೆಳಗೆ ಬಿತ್ಕೊಂಡು ಅದರ ಗೇರ್ ಬಾಕ್ಸ್ ರಿಪೇರಿ ಮಾಡೋ ಕೆಲಸ ಇವ್ರಿಗೆ ಕಾಯಮಾಗಿತ್ತು. ಈ ಜೀಪಿನ ಮೂಲ ಸ್ವರೂಪ ಉಳಿಸ್ಕೊಳ್ಳೋದೇ ನನ್ನ ಆಸೆ. ಅದೊಂದಿನ ನಿರೂಪಕರು ಜೀಪಿನ ಕೆಳಗೆ ಬಿತ್ಕೊಂಡು ಗೇರ್ ಬಾಕ್ಸ್ ರಿಪೇರಿ ಮಾಡ್ತಿದ್ರು. ಆಗ 2 ಕಾಕಿದಾರಿ ಪ್ಯಾಂಟ್ ಧರಿಸಿರ್ತಕ್ಕಂತಹ ಕಾಲುಗಳು ಇವ್ರ ಹತ್ರ ಬರ್ತಿರೋದನ್ನ ಗಮನಿಸ್ತಾರೆ. ತಟ್ಟನೆ ಪೊಲೀಸ್ನವರು ಜ್ಞಾಪಕಕ್ಕೆ ಬಂದು ಗಾಬರಿ ಆಗ್ತಾರೆ. ಆನಂತರ ಅವು ಶೂಗಳಿಲ್ಲದ ಕಾಲುಗಳಾದ್ರಿಂದ ಬೇರೆ ಯಾವ ಡಿಪಾರ್ಟ್ಮೆಂಟಿನವರು ಎಂದು ಬೋಲ್ಟ್ ಬಿಚ್ಚುತ್ತಾ ಯೋಚಿಸ್ತಿರ್ತಾರೆ. ಬಂದಾತ ಒಂದೆರಡು ಸಾರಿ ಕೆಮ್ದ. ನಮ್ ಕಡೆ ಈ ಕೆಮ್ಮಿದೆಯಲ್ಲ, ಒಂಥರ ಕಾಲಿಂಗ್ ಬೆಲ್ ಇದ್ದ ಹಾಗೆ. ಮನೆ ಕಡೆ ಯಾರಾದ್ರೂ ಕಣ್ಣಿಗೆ ಬೀಳಲಿಲ್ಲ ಅಂದ್ರೆ ಕ್ಯಾಕರಿಸ್ತಾರೆ. ಬಹುಶಃ ಭಾಷೆ ಉಪಯೋಗಿಸಿ ಮಾತನಾಡ್ಬೇಕಂದ್ರೆ ಕೆಲವು ತೊಂದರೆಗಳಿವೆ. ಆ ಮನೆಯವರ ಹೆಸರೇನು? ಹೆಸರಿಟ್ಟು ಕರಿಬೇಕಾ? ಸ್ವಾಮಿ ಅನ್ಬೇಕಾ? ಬಹುವಚನ ಉಪಯೋಗಿಸ್ಬೇಕಾ? ಏಕವಚನ ಬಳಸ್ಬೇಕಾ? ಭಾಷೆಯಿಂದ ಇಷ್ಟೊಂದು ತೊಂದರೆ ಇರೋದ್ರಿಂದ ಆತ ಇನ್ನೂ 2 ಬಾರಿ ಕೆಮ್ತಾನೆ. ಆಗ ನಿರೂಪಕರು ಯಾರಪ್ಪ ನೀನು ಅಂತ ಕೇಳ್ತಾರೆ. ಆತ ನಾನ್ ಸ್ವಾಮಿ ಅಂತಾನೆ. ನಿರೂಪಕರು ನಾನು ಅಂದ್ರೆ ಯಾರಪ್ಪ? ನನಗೆ ಇಲ್ಲಿ ನಿನ್ ಕಾಲ್ ಮಾತ್ರ ಕಾಣಿಸ್ತಿರೋದು. ನಾನ್ ಸ್ವಾಮಿ ಲೈನ್ ಮ್ಯಾನ್ ಅಂತಾನೆ. ಓ, ಲೈನ್ ಮ್ಯಾನ್ ತಿಪ್ಪಣ್ಣನೇನಯ್ಯ ಎಂದು ನಿರೂಪಕರು ಕೇಳಿದಾಗ, ಥೂ, ಟೆಲಿಫೋನ್ ಡಿಪಾರ್ಟ್ಮೆಂಟ್ ಅಲ್ಲ ಸ್ವಾಮಿ, ನಾನು ಕರೆಂಟಿನ ಲೈನ್ ಮ್ಯಾನ್ ದುರ್ಗಪ್ಪ ಎಂದು ಹೇಳ್ತಾನೆ. ನಿರೂಪಕರು ಅದ್ಯಾಕೋ ಟೆಲಿಫೋನ್ ಡಿಪಾರ್ಟ್ಮೆಂಟ್ ನ ಥೂ ಅಂತೀಯಾ? ಅವ್ರನ್ನ ಕಂಡ್ರೆ ಆಗಲ್ವಾ ಅಂತ ಕೇಳ್ತಾರೆ. ಆಗ ದುರ್ಗಪ್ಪ, ಅಯ್ಯೋ ಅದೊಂದು ತರಲೆ ಡಿಪಾರ್ಟ್ಮೆಂಟ್ ಅಲ್ವಾ ಸರ್, ನಮ್ ತಂತಿ ಹತ್ರ ನಿಮ್ ತಂತಿ ತರಬೇಡಿ, ಟೆಲಿಫೋನ್ ಗೊರ ಅನ್ನುತ್ತೆ ಅಂತ ಪ್ರತಿನಿತ್ಯ ಜಗಳ ಮಾಡ್ತಾರೆ. ನಿರೂಪಕರು ಜೀಪಿನ ಅಡಿಯಿಂದ ಹೊರಬಂದು ಕೈಯಲ್ಲಿ ಕಡ್ಡಿಂಗ್ ಪ್ಲೇಯರ್, ತಂತಿ, ಸಿಂಬಿ ಹಿಡಿದಿದ್ದ ದುರ್ಗಪ್ಪನನ್ನ, ಏನಯ್ಯ ಏನ್ ಸಮಾಚಾರ ಅಂತ ಕೇಳ್ತಾರೆ. ಆಗ ದುರ್ಗಪ್ಪ ಏನಿಲ್ಲ ಸರ್ ಅಂತಾನೆ. ಅವನ ಮಾತುಗಳನ್ನ ಕೇಳ್ತಿದ್ರೆ ನಿರೂಪಕರಿಗೆ ನಂಬಲಾಗ್ತಿಲ್ಲ. ಆತ ಇನಾಮು ಕೇಳಲಿಕ್ಕೋ ಅಥವಾ ಚಂದ ವಸೂಲಿಗೋ ಇಲ್ವೇ ಮನೆಯ ಬಳಕೆಗೆ ಕಾಫಿ ಬೀಜವನ್ನೋ ಏಲಕ್ಕಿಯನ್ನೋ ಕೇಳಲಿಕ್ಕೆ ಈ ರೀತಿ ಪೀಟಿಕೆ ಆಗ್ತಿದ್ದಾನೆ ಅಂತ ಅನ್ಸಿ, ಸುಮ್ನೆ ಇಲ್ಲಿವರೆಗೆ ಯಾಕೆ ಬರ್ತೀಯಾ, ಬಂದ್ ವಿಷಯ ಹೇಳೋ ಮಾರಯ್ಯ, ನನಗಿವತ್ತು ಮಾತನಾಡೋಕೆ ಪುರ್ಸೋತಿಲ್ಲ ಎಂದು ಅಸಹನೆ ದನಿಯಲ್ಲಿ ಹೇಳ್ತಾರೆ. ಆಗ ದುರ್ಗಪ್ಪ, ಏನಿಲ್ಲ ಸರ್, ಸ್ವಲ್ಪ ಕೊಡ್ಲಿ ಇದ್ರೆ ಬೇಕಿತ್ತು. ಒಂದು ಮರ ಮುರ್ಕೊಂಡು ತಂತಿ ಮೇಲೆ ಬಿದ್ದೋಗ್ಬಿಟ್ಟಿದೆ, ಅದನ್ನ ಕಡಿದು ಲೈನ್ ಕ್ಲಿಯರ್ ಮಾಡಬೇಕು. ಇದು ಆ ದರಿದ್ರ ಕೃಷ್ಣೇಗೌಡರ ಆನೆ ಮಾಡಿರೋ ಕೆಲಸ ಇರ್ಬೇಕನ್ಸುತ್ತೆ. ದುರ್ಗಪ್ಪನ ಮಾತುಗಳನ್ನ ಕೇಳಿದಂತಹ ನಿರೂಪಕರು, ಅದೇಗೋ ಅದು ಆನೆ ಕೆಲಸ ಆಗ್ತದೆ, ಆ ತಂತಿ ಮೇಲಿನ ಕೊಂಬೆ ಎಳೆದ್ರೆ ಆನೆ ಸತ್ತೋಗಲ್ವಾ ಅಂದಿದ್ದಕ್ಕೆ ದುರ್ಗಪ್ಪ ಹೇಳ್ತಾನೆ, ಮತ್ತಿನ್ನೇನು ಅದರದ್ದೇ ಕೆಲಸ ಸಾರ್, ಮರದ ಕೆಳಗೆ ಬುಟ್ಟಿಗಟ್ಲೆ ಬಿದ್ದಿಲ್ವಾ, ಅದರ ಲದ್ದಿ. ಭಾನುವಾರ ರಿಪೇರಿ ಕೆಲ್ಸಕ್ಕಂತ ಕರೆಂಟ್ ತೆಗ್ದಿರ್ತೀವಿ, ಕರೆಂಟ್ ಏನಾದ್ರೂ ಕೊಂಬೆ ಎಳೆಯುವಾಗ ಇದ್ದಿದ್ರೆ ಭಸ್ಮ ಆಗಿರೋದು, ಕಿಡಿಗೇಡಿ ಮುಂಡೇದು ಎಂದು ಆನೆಯನ್ನ ಬೈಕೊಳ್ತಾನೆ. ಆಗ ನಿರೂಪಕರು, ಕೊಡ್ಲಿ ಅಟ್ಟದ ಮೇಲಿದೆ, ನೀನೆ ಹತ್ತಿ ತಗೊಂಡೋಗು ಎಂದು ದುರ್ಗಪ್ಪನಿಗೆ ಹೇಳಿ ಮತ್ತೆ ಜೀಪಿನ ಕೆಳಗೆ ಹೋಗ್ತಾರೆ. ದುರ್ಗಪ್ಪ ದಡಬಡ ಸದ್ದು ಮಾಡಿ ಕೆಲ ಹೊತ್ತಿನ ಬಳಿಕ ಕೊಡ್ಲಿ ಸಿಕ್ತೆಂದು ಹೇಳಿ ಹೊರಟೋಗ್ತಾನೆ. ಕೊಡ್ಲಿ ತಕೊಂಡೋದ ದುರ್ಗಪ್ಪ 3-4 ದಿನ ಆದ್ರೂ ಬರಲಿಲ್ಲ. ಕೆರೆ ಕೆಲಸಕ್ಕೆ ಬಂದಿದ್ದ ಮಣ್ಣು ಒಡ್ಡರು ಬೇರುಗಳನ್ನ ಅಗೆಯುವಾಗ ಕಲ್ಲು ಮಣ್ಣು ನೋಡದೆ ಯಾರ ಬಿರ್ರಿ ಜಪ್ಪಿ ಅದರ ಹಿಂಭಾಗ ಯಾವುದು ಮುಂಭಾಗ ಯಾವುದು ಅಂತ ಗೊತ್ತಾಗ್ದಂಗೆ ಹಾಳು ಮಾಡಿಬಿಟ್ಟಿದ್ರು. ಈಗ ಅದನ್ನ ಸುತ್ಕೆ ಅಂತಾನೂ ಕರಿಬಹುದಾಗಿತ್ತು. ಕೊಡ್ಲಿ ಮೊದಲೇ ಹಾಳಾಗಿದ್ರಿಂದ ಹಾಗೂ ದುರ್ಗಪ್ಪನೇ ಕೊಡ್ಲಿ ತೆಗೆದುಕೊಂಡು ಹೋಗಿದ್ರಿಂದ ನಿರೂಪಕರು ಕೊಡ್ಲಿ ವಸೂಲಿ ಮಾಡೋ ಗೋಜಿಗೆ ಹೋಗ್ಲಿಲ್ವಂತೆ. ಅಧ್ಯಾಯ 2.
ಈ ದುರ್ಗಪ್ಪ ಕೊಡ್ಲಿ ತಕೊಂಡು ಎತ್ಲಾಗೆ ಹೋದ ಅಂತ ನೆನೆಸ್ಕೊಂಡಾಗೆಲ್ಲ ಅವನು ಕೃಷ್ಣೇಗೌಡರ ಆನೆಯನ್ನ ಬೈತಿದ್ದದ್ದೇ ನಿರೂಪಕರಿಗೆ ನೆನಪಾಗ್ತಿತ್ತು. ಈ ಕೃಷ್ಣೇಗೌಡರ ಆನೆ ಇದೆಯಲ್ಲ, ಇದು ಕಾಡಿನಿಂದ ತಂದ ಆನೆಯಲ್ಲ. ಘಟ್ಟದ ಕೆಳಗಿದ್ದ ಶ್ರೇಷ್ಠ ಗ್ರಾಮವಾದ ಗೂಳೂರು ಮಠದ ಆನೆ ಮರಿಯೇ ಈ ಕೃಷ್ಣೇಗೌಡರ ಆನೆ. ಇದು ಹುಟ್ಟು ಬೆಳೆದದ್ದೆಲ್ಲ ಜನಗಳ ನಡುವೆನೆ. ಈ ಆನೆ ಮೂಡಿಗೆರೆ ಪೇಟೆಗೆ ಎಷ್ಟು ಒಗ್ಗಿತ್ತೆಂದರೆ ಯಾವ ಲಂಗು ಲಗಾಮಿಲ್ಲದೆ ದನ ಕರುಗಳ ರೀತಿಯಲ್ಲಿ ತಿರುಗಾಡಿಕೊಂಡಿತ್ತು. ಸ್ಕೂಲ್ ಮಕ್ಕಳು ದೂರದಿಂದಲೇ ಎಂದು ಕೂಗಿದ್ರೆ ಸಾಕು, ಸೊಂಡ್ಲೆತ್ತಿ ಸಲಾಂ ಮಾಡ್ತಿತ್ತು. ರೋಡ್ ಸೈಡ್ ಅಂಗಡಿಯವರು ಖರ್ಚಾದ ಬಾಳೆಗೊನೆಯ ದಿಂಡು, ಸಿಪ್ಪೆ, ಜಜ್ಜಿದ ಹಾಳಾದ ಹಣ್ಣುಗಳನ್ನ ಗೌರಿಗೆ ಇಟ್ಟಿರ್ತಿದ್ರು. ಗೂಳೂರು ಮಠದ ಗುರುಗಳನ್ನ ಅಡ್ಡ ಪಲ್ಲಕ್ಕಿಯಲ್ಲಿ ಹೊರಲಾರಂಭಿಸಿದ ಮೇಲೆ ಆನೆಗೆ ಕೆಲಸ ಇಲ್ಲದಂತಾಯಿತು. ಹಾಗಾಗಿ ಆನೆನ ಮತ್ತು ಅದರ ಮಾವುತ ವೇಲಾಯುಧನನ್ನ ಸಾಗಿ ಹಾಕಲು ಮಠದವರು ಕಾಯ್ತಿದ್ರು. ಅದರಲ್ಲೂ ಈ ವೇಲಾಯುಧ ಇದನ್ನಲ್ಲ, 24 ಗಂಟೆನೂ ಕುಡಿದೇ ಇರ್ತಿದ್ದ. ಮಠದ ಒಳ್ಳೆ ವಾತಾವರಣಕ್ಕೆ ತಲೆನೋವಾಗ್ಬಿಟ್ಟಿದ್ದ. ಒಮ್ಮೆ ಈ ಕುಡುಕ ವೇಲಾಯುಧನಿಗೆ ಚೀಮಾರಿ ಹಾಕಿ ಓಡಿಸ್ಬಿಟ್ಟಿದ್ರು. ಆನೆ ಆಗ ಊಟವನ್ನೇ ತ್ಯಜಿಸ್ಬಿಟ್ಟಿತ್ತು. ಕೇರಳದವರೆಗೂ ಹೋಗಿ ಆತನನ್ನ ಕರೆದುಕೊಂಡು ಬಂದಿದ್ರು. ಚಾರ್ಮುಡಿ ಹತ್ರ ಇದ್ದ ದಟ್ಟ ಕಾಡನ್ನ ಸರ್ಕಾರ ವಿಮ್ಕೋ ಕಂಪನಿಗೆ ಬೆಂಕಿ ಕಡ್ಡಿ ಮರ ಕಡಿಲಿಕ್ಕೆ ಗುತ್ತಿಗೆ ನೀಡಿತ್ತು. ಆ ಕಾಡಿನಿಂದ ರಸ್ತೆಗೆ ಮರಗಳನ್ನು ತರಲಿಕ್ಕೆ, ಕೇರಳದಿಂದ ಆನೆ ತರಲಿಕ್ಕೆ ಯೋಚಿಸ್ತಿದ್ದ ವಿಮ್ಕೋ ಕಂಪನಿಯವರ ಬಳಿ ಕೃಷ್ಣೇಗೌಡ ಕಾಂಟ್ರಾಕ್ಟ್ ತಗೊಂಡ. ಆಗ್ಲೇ ಗೂಳೂರು ಮಠದ ಈ ಆನೆಯನ್ನ ವೇಲಾಯುಧ ಮಾಡಿದ್ದ 4-5 ಸಾವಿರ ಸಾಲವನ್ನ ಹಿಂದಿರುಗಿಸಿ ಮೂಡಿಗೆರೆಗೆ ಕರೆತಂದಿದ್ದು. ಎಲ್ಲಾ ವ್ಯವಹಾರಗಳಲ್ಲೂ ಸೋತು ಹೋಗಿದ್ದ ಕೃಷ್ಣೇಗೌಡ ಈ ಆನೆ ತಂದಾಗ ಇವನ ಕತೆ ಮುಗೀತಂತ್ಲೆ ಜನ ಅನ್ಕೊಂಡ್ಬಿಟ್ಟಿದ್ರು. ಆನೆ ಸಾಕೋದಂದ್ರೆ ಸುಮ್ಮನೆನಾ? ಎಲೆಕ್ಷನ್ನಿಗೆ ನಿಂತ ಹಾಗೆ. ಮನೆ ಮಠ ಹಾಳು ಮಾಡಿ ಹೆಂಡತಿ ಮಕ್ಕಳ ಬಾಯಿಗೆ ಮಣ್ಣು ಹಾಕುವ ಸುಲಭವಾದ ದಾರಿ ಎಂದು ಜನ ಆಗಾಗ್ಲೇ ನಂಬಿಟ್ಟಿದ್ರು. ಆದ್ರೆ ಆಗಿದ್ದೇ ಬೇರೆ. ಗೂಳೂರು ಮಠದಲ್ಲಿ ಒಣ ಹುಲ್ಲು ಮೊಸರನ್ನ ತಿಂದು ಸೊರಗಿದ್ದ ಆನೆಗೆ ಬಯನೆ ಸೊಪ್ಪು, ಹಸಿ ಹುಲ್ಲು, ಹಿಂಡಿ, ಬೆಲ್ಲ, ಗೆಣಸು ಎಲ್ಲವನ್ನ ಕೊಟ್ಟು ಕೃಷ್ಣೇಗೌಡ ಪಾಗಡ ದಸ್ತಾಗಿ ಸಾಕ್ತ. ಆನೆ ಮರ ಎಳೆದು ತಂದ ಬಾಡಿಗೆ ಹಣದಿಂದ ಕೃಷ್ಣೇಗೌಡನಿಗೆ ಅತಿ ಹೆಚ್ಚು ಲಾಭವಾಯಿತು. ಆದರೆ ಪ್ರತಿ ಬೇಸಿಗೆಯಲ್ಲೂ ಈ ಆನೆಯದ್ದು ಏನಾದರೂ ಒಂದು ರಾದ್ದಂತ ಗ್ಯಾರಂಟಿ. ಒಮ್ಮೆ ರಹಮಾನ್ ಸಾಬಿಯ ಪೆಟ್ಟಿ ಅಂಗಡಿನ ಈ ಆನೆ ಬೀಳಿಸ್ತೆಂದು ಗಲಾಟೆ ಆಗ್ತಿತ್ತು. ಬಾಳೆಹಣ್ಣನ್ನ ಕೊಡ್ಲಿಲ್ಲ ಅಂತ ಪೆಟ್ಟಿ ಅಂಗಡಿನ ಆನೆ ಬೀಳಿಸಿದೆ, ಇದಕ್ಕೆ ಕೃಷ್ಣೇಗೌಡ ದಂಡ ಕಟ್ಕೊಡ್ಬೇಕು ಎಂದು ಜೋರಾಗಿ ರೆಹಮಾನ್ ಕೂಗ್ತಾ ಒಡೆದು ಹೋಗಿದ್ದ ಸೋಡಾ ಬಾಟ್ಲಿ, ಬಿದ್ದಿದ್ದ ಬೀಡಿ, ಬೆಂಕಿಪಟ್ನ, ಪೆಪ್ಪರ್ಮೆಂಟ್ಗಳನ್ನ ಜನರಿಗೆ ತೋರಿಸ್ತಿದ್ದ. ಕೆಲ ಅಲ್ಲಿದ್ದ ಜನ ಆನೆಯದು ತಪ್ಪಿಲ್ಲ, ವೇಲಾಯುಧನ ನಿರ್ಲಕ್ಷ್ಯವೇ ಇದಕ್ಕೆ ಕಾರಣ ಅಂತ ವೇಲಾಯುಧನನ್ನ ಹುಡುಕ್ತಿದ್ರು. ಆ ನಂತರ ಅಲ್ಲಿಗೆ ಬಂದ ಕುಡುಕ ವೇಲಾಯುಧ ಆನೆಗೆ ಮಲಯಾಳಿ ಭಾಷೆಯಲ್ಲಿ ಏನೇನೋ ಬೈದ. ನಂತರ ರಹಮಾನ್ ಕಡೆ ನೋಡಿ, ನೀನ್ ಹೇಳ್ತಿರೋದು ಸುಳ್ಳು, ಇಲ್ಲೆಲ್ಲ ಬಾಳೆಹಣ್ಣು ಚಲ್ಲಾಪಿಲ್ಲಿಯಾಗಿ ಬಿದ್ದಿಲ್ಲವಾ? ಒಂದನ್ನಾದ್ರೂ ಆನೆ ಮುಟ್ಟಿದ್ಯಾ? ರಹಮಾನ್ಗೆ ವೇಲಾಯುಧ ರೇಗ್ತಾನೆ. ಆಗ ರಹಮಾನ್ ಜುಬೇದಾಳ ಕಡೆ ಕೈ ತೋರಿಸಿ ಬೇಕಾದ್ರೆ ಅವಳನ್ನ ಕೇಳಿ ಎಂದು ಹೇಳ್ತಾನೆ. ಜುಬೇದ, ರೆಹಮಾನ್ ಇದಾನಲ್ಲ, ಅವನು ಆನೆಗೆ ಅನ್ನ ಬಾರದ್ದನ್ನ ಅಂದು ಬಿಟ್ಟ ಎಂದು ಹೇಳ್ತಾಳೆ. ನಿರೂಪಕರು ಏನೋ ಅನ್ನ ಬಾರದ್ದನ್ನ ಅಂದ ಅಂತ ಎಷ್ಟು ಕೇಳಿದ್ರು ಅನ್ನ ಬಾರದ್ದನ್ನ ನಾನೇಕೆ ಹೇಳಿ ಅಂತ ಜುಬೇದ ಹೇಳಲಿಕ್ಕೆ ಹೋಗಲ್ಲ. ನಿರೂಪಕರು ಆನೆಯ ಮರ್ಮಕ್ಕೆ ತಾಗುವ ಅದೆಂತ ಮಾತನ್ನ ಅಂದೆ ಎಂದು ರಹಮಾನ್ಗೆ ಎಷ್ಟು ಕೇಳಿದ್ರು ಆತ ಹೇಳದೆ ಜುಬೇದಾಳ ಜೊತೆ ಜಗಳಕ್ಕೆ ಹೋದ. ಆಗ ನಿರೂಪಕರು ಆನೆಗೋ ಮಾನ ಮರ್ಯಾದೆ ಇರುತ್ತೆ ತಿಳ್ಕೊ ಎಂದು ಬೈತಾರೆ. ಇನ್ನು 2ನೇ ಬೇಸಿಗೆಯಲ್ಲಿ ನಿರೂಪಕರ ತೋಟಕ್ಕೆ 4 ಕಾಡಾನೆಗಳು ಬಂದಿದ್ದು. ನಿರೂಪಕರು ಮನೆ ನಲ್ಲಿಗೆ ನೀರು ಬರುವಂತೆ ಗುಡ್ಡದ ಮೇಲಿನ ಹೊರತೆಗೆ ಪೈಪ್ ಲೈನ್ ಮಾಡಿದ್ರು. ಆ ನಲ್ಲಿಯಲ್ಲಿ ನೀರು ನಿಂತೋಗಿತ್ತು. ಆಗಾಗ ಕಪ್ಪೆ, ಹಾವುಗಳು ಪೈಪಿನೊಳಗೆ ಸೇರಿ ನೀರು ಜಖಮಾಗ್ತಿತ್ತು. ಹಾಗೆ ಆಗಿರಬಹುದೆಂದು ಪೈಪಿನ ಉದ್ದಕ್ಕೂ ನಿರೂಪಕರು ನೋಡ್ಕೊಂಡು ಹೋಗ್ಬೇಕಾದ್ರೆ ಅಲ್ಲಲ್ಲಿ ಗುಂಡಿ ಬಿದ್ದು ಪೈಪುಗಳು ಹೂತೋಗ್ಬಿಟ್ಟಿತ್ತು. ತೇವದ ಆ ನೆಲದಲ್ಲಿ ಆನೆಗಳು ಹೆಜ್ಜೆ ಇಟ್ಟಿದ್ರಿಂದ ಸಣ್ಣ ಸಣ್ಣ ಬಾವಿಗಳೇ ನಿರ್ಮಾಣವಾಗಿದ್ದು. ಎಲ್ಲರೂ ಇದು ಆನೆ ಕಾಟ ಎಂದು ಹೇಳುವವರಿಗೆ ನಿರೂಪಕರಿಗೆ ಈ ವಿಷಯನೇ ತಿಳಿದಿರಲಿಲ್ಲ. ಪ್ರಕಾಶ್ ಎಂಬಾತ ಲೇಖಕರ ಇಕಲಾಜಿಸ್ಟ್ ಗೆಳೆಯ. ಆತ ಮೂಡಿಗೆರೆಗೆ ಬಂದು ಭಾಷಣ ಮಾಡ್ತಾ ಕಾಡಾನೆಗಳು ಊರಿಗೆ ಬರಲು ಕಾರಣ ಅರಣ್ಯ ಇಲಾಖೆಯವರು ಕಾಡಿನಲ್ಲಿರೋ ಮರಗಳನ್ನ ತೆಗೆದು ನೀಲಗಿರಿ, ಅಕೇಶಿಯಾ ಮುಂತಾದ ಆನೆಗೆ ನಿರುಪಯುಕ್ತ ಮರಗಳನ್ನ ನೆಡ್ತಿದ್ದಾರೆ. ಈ ಕಾರಣದಿಂದಲೇ ಆನೆಗಳು ಊರಿಗೆ ಬರ್ತಿವೆ ಎಂದು ಹೇಳಿದ ಭಾಷಣದಲ್ಲಿನ ಮಾತುಗಳು ದೊಡ್ಡ ತರಲೆಗೆ ಕಾರಣವಾಗೋಯ್ತು. ಈ ವಿಷಯ ಕೇಳಿ ಎಲ್ಲರೂ ಅರಣ್ಯ ಇಲಾಖೆಯವರ ಮೇಲೆ ಸಿಟ್ಟಿಗೆದ್ದರು. ಕರಿ ಬಾವುಟ ಹಿಡಿದು ಧಾರಣೆಗೆ ಕುಳಿತುಕೋತಾರೆ. ಆಗ ಅರಣ್ಯ ಇಲಾಖೆಯ ಅಧಿಕಾರಿ ನಾಗರಾಜ ಕಾಡಾನೆಗಳು ಊರಿಗೆ ಬಂದಿದ್ದು ಕೃಷ್ಣೇಗೌಡನ ಹೆಣ್ಣಾನೆಗಾಗಿ ಎಂದು ವಿನಾಕಾರಣ ಆನೆಯ ಮೇಲೆ ದೂರು ಹಾಕಿದ. ಆದ್ರೆ ಜನಗಳು ಇದನ್ನ ಕೇಳದೆ ಪ್ರತಿಭಟನೆಯನ್ನ ಮುಂದುವರಿಸ್ತಾರೆ. ನಂತರ ಲೇಖಕರು ಪ್ರಕಾಶನ ಜೊತೆ ಅರಣ್ಯದಲ್ಲಿ ತಿರುಗಾಡ್ತಿರ್ಬೇಕಾದ್ರೆ ಕಾಡಪ್ಪ ಶೆಟ್ರು ವೇಲಾಯುಧನೊಡನೆ ಬಂದು ಹೊಸ ವಿಷಯವನ್ನ ತಿಳಿಸ್ತಾರೆ. ಅದೇನಂದ್ರೆ
ಆನೆ ಮೇಲೆ ಅಯ್ಯಪ್ಪ ಸ್ವಾಮಿ ಫೋಟೋ ಇಟ್ಕೊಂಡು ಮೆರವಣಿಗೆ ಮಾಡ್ತಿದ್ದಾಗ ಅದಕ್ಕೆ ಇದ್ದಕ್ಕಿದ್ದಂತೆ ತಲೆಕೆಟ್ಟು ಅಂಬಾರಿ ಸಮೇತ ಕಾಡಿಗೆ ಓಡೋಯ್ತಂತೆ. ಅದಕ್ಕೆ ಕಾರಣವೇನೆಂದ್ರೆ ಮೆರವಣಿಗೆ ಮಾಡ್ತಿದ್ದಾಗ ಅದರ ಬೆನ್ನ ಮೇಲಿನ ಅಂಬಾರಿ ದಾರಿ ನಡುವಿನ ಜೋಲು ಬಿದ್ದಿದ್ದ ಎಲೆಕ್ಟ್ರಿಕ್ ಲೈನಿಗೆ ತಾಗಿ ಪಟ್ ಪಟಾರ್ ಎಂದು ಶಬ್ದವಾಯ್ತಂತೆ. ನಂತರ ಆನೆ ವೇಲಾಯುಧನ ಮಾತನ್ನ ಕೇಳದೆ ರಸ್ತೆ ಬಿಟ್ಟು ಗದ್ದೆಗಿಳಿದು ಕಾಡು ಬಿದ್ದು ಓಡಿ ಹೋಯ್ತಂತೆ. ಕಾಡಪ್ಪ ಶೆಟ್ರು ಆನೆಗೆ 7-8 ಸಾವಿರದ ಹಿತ್ತಾಳೆ ಆಭರಣವನ್ನ ಹಾಕಿದ್ರಂತೆ. ಅದನ್ನಾದ್ರೂ ಪಡೆಯೋಣವೆಂದು ಆನೆಯನ್ನ ವೇಲಾಯುಧನೊಟ್ಟಿಗೆ ಹುಡುಕ್ತಿದ್ರು. ಈ ಸಂದರ್ಭವನ್ನ ತನ್ನ ಲಾಭಕ್ಕೆ ಬಳಸಿಕೊಂಡ ನಾಗರಾಜ್ ಅದು ಬೆದೆಗೆ ಬಂದ ಹೆಣ್ಣಾನೆಯಾದುದರಿಂದಲೇ ಕಾಡಾನೆಗಳು ನಾಡಿಗೆ ಬಂದಿದ್ದು ಎಂದು ಹೇಳಿದಾಗ ಚಳುವಳಿಗಾರರು ಅಷ್ಟು ಕೆಳಗೆ ವಿದ್ಯುತ್ ತಂತಿ ಎಳೆದಿದ್ದ ಕರೆಂಟಿನವರಿಗೆ ಬೈತಾರೆ. ಒಟ್ನಲ್ಲಿ ಕಾಡಾನೆಗಳ ಆಗಮನದೊಂದಿಗೆ ಪ್ರಾರಂಭವಾದ ರಾದ್ದಾಂತಗಳೆಲ್ಲ ಕೃಷ್ಣೇಗೌಡನ ಆನೆ ಓಡಿ ಹೋದ್ಮೇಲೆ ನಿಂತೋಗುತ್ತೆ. ಬೇಸಿಗೆ ಮುಗೀತು, ಮಳೆಗಾಲ ಪ್ರಾರಂಭವಾಯಿತು, ಎಲ್ಲರ ಕೋಪ ತಣ್ಣಗಾಯಿತು, ಜನ ವ್ಯವಸಾಯಕ್ಕೆ ತೊಡಗಿಕೊಳ್ತಾರೆ. ಆದರೆ ಆನೆ ಬರಲಿಲ್ಲ. ವೇಲಾಯುಧ ಶಿವೇಗೌಡರ ಸಾಮಿಲ್ನಲ್ಲಿ ಕೆಲಸಕ್ಕೆ ಸೇರ್ಕೊಳ್ತಾನೆ. ಜುಲೈ ತಿಂಗಳ ಆ ದಿನ ರಾತ್ರಿಯೆಲ್ಲ ಜಡಿಮಳೆ ಸುರಿತಿತ್ತು. ಬೆಳಗೆದ್ದು ಆನೆ ಲಯದಲ್ಲಿ ನೋಡ್ತಾರೆ. ಮುಂದಿನ ಎಲ್ಲ ಅಧ್ಯಾಯಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಹೊಸ ವಿಡಿಯೋಗಾಗಿ ಪಕ್ಕದ ಗಂಟೆ ಗುರುತನ್ನು ಒತ್ತಿ. ಸಿಗೋಣ ಮತ್ತೆ. ನಮಸ್ಕಾರ.